ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು. 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿದೆ. ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು. ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು. 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿದೆ. ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು. ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು. 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿದೆ. ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು. ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು. 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿದೆ. ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು.
ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿ ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು. ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿ ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು. ವೆಲ್ಕಮ್ ಬ್ಯಾಕ್. ಈ ದುರಂತದಲ್ಲಿ 265 ಜನ ಮೃತಪಟ್ಟರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ಈಗ ರಿವೀಲ್ ಆಗ್ತಾ ಇದೆ. ಹುಟ್ಟುಹಬ್ಬದ ಮನೆ, ಆ ಹುಟ್ಟುಹಬ್ಬದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಹರ್ಪ್ರೀತ್ ಕೌರ್ ಸಾವಿಗೀಡಾಗಿದ್ದಾರೆ ವಿಮಾನದ ದುರಂತದಲ್ಲಿ. ಇದೇ ತಿಂಗಳ 16ನೇ ತಾರೀಕು ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬ ಇತ್ತು. ಈಗ ಅವರ ಮನೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದಂತ ಕುಟುಂಬಸ್ಥರು ಈಗ ಸೂತಕದ ವಾತಾವರಣದಲ್ಲಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ ಮೂಲದ ಹರ್ಪ್ರೀತ್ ಕೌರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿತ್ತು 16ನೇ ತಾರೀಕು ಸೋಮವಾರ. ನೋಡಿ, ಹರ್ಪ್ರೀತ್ ಕೌರ್ ಕುಟುಂಬದಲ್ಲಿ ಈಗ ಆಕ್ರಂದನ, ಕಣ್ಣೀರು. ಹುಟ್ಟುಹಬ್ಬದ ಮನೆ ಈಗ ಸಾವಿನ ಮನೆ ಆಗಿ ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ ಕುಟುಂಬಸ್ಥರು.